ರಾಯಚೂರು ಜಿಲ್ಲೆಯ ಜಮ್ಮಲದಿನ್ನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈಮಲ್ಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ರೂಪುಗೊಂಡಿದೆ. ಕಳೆದ 15 ದಿನಗಳಿಂದ ಗ್ರಾಮಸ್ಥರು ಒಂದು ಬಿಂದಿಗೆ ನೀರಿಗಾಗಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಸಮರ್ಪಕ ಕುಡಿಯುವ ನೀರಿನ ಸರಬರಾಜು ಇಲ್ಲದ ಕಾರಣ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಕೃಷಿ ಬಾವಿಗಳು ಮತ್ತು ಬೋರ್ವೆಲ್ಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಮಾನವೀಯ ದೃಷ್ಟಿಯಿಂದ ನೀರನ್ನು ಒದಗಿಸುತ್ತಿದ್ದರೂ ಇದರಿಂದ ತಮ್ಮ ಬೆಳೆಗಳಿಗೆ ಅಗತ್ಯವಿರುವ ನೀರಿನ ಸರಬರಾಜಿನ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಮಹಿಳೆಯರು ಸೈಕಲ್ಗಳು ಹಾಗೂ ತಳ್ಳುವ ಗಾಡಿಗಳ ಮೂಲಕ ಕಿಲೋಮೀಟರ್ಗಳಷ್ಟು ದೂರ ಹೋಗಿ ನೀರು ತರುತ್ತಿರುವ ದೃಶ್ಯಗಳು ಗ್ರಾಮದ ದುಸ್ಥಿತಿಗೆ ಸಾಕ್ಷಿಯಾಗಿವೆ. ಗ್ರಾಮಸ್ಥರು ಹಲವಾರು ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಲಿಖಿತ ಮನವಿ ಪತ್ರಗಳನ್ನು ಸಲ್ಲಿಸಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಗ್ರಾಮದಲ್ಲಿರುವ ರಾಜಕೀಯ ಭಿನ್ನಾಭಿಪ್ರಾಯಗಳೇ ಸಮಸ್ಯೆ ಪರಿಹಾರಕ್ಕೆ ವಿಳಂಬವಾಗುವ ಕಾರಣವೆಂದು ಕೆಲವರು ತಿಳಿಸಿದ್ದಾರೆ. ಹೀಗಾದರೂ ಹಿರಿಯ ಅಧಿಕಾರಿಗಳು ಸ್ಪಂದಿಸಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಬೇಕು. ಇಲ್ಲವಾದರೆ ಗ್ರಾಮಸ್ಥರು ಸೇರಿ ಜಿಲ್ಲಾ ಕೇಂದ್ರ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಊರಿಗೆ ಮಾತ್ರ ನೀರಿಲ್ಲ, ಕುಡಿಯಕ್ಕೆ ಕಾಗಿ ಗುಬ್ಬಿ ಸತೆ ದನ ಎಮ್ಮೆ ಎಲ್ಲರೂ ಸಾಯ್ಲಕತ್ತೀವಿ ನಾವು. ಯಾವೂರು? ವೈಮಲ್ಲಾಪುರ, ರಾಯಚೂರು ಜಿಲ್ಲಾ, ತಾಲೂಕು ರಾಯಚೂರು, ಪೋಸ್ಟ್ ಜಮ್ಮಲ್ದಿನ್ನಿ ಜಮ್ಮಲ್ದಿನ್ನಿ ಪಂಚಾಯತಿ. ನಮ್ಗೆ ಮಾತ್ರ ನೀರಿಲ್ಲ. ನೀವು ಕೊಲ್ಲಕ್ಕೆ ಬರ್ತೀರ, ಕುಡಿಲಾಕ ಕೊಡ್ತೀರ. ನಮ್ಗೆ ಇದು ಯಾರನ್ನ ಕೇಳಾಕ ಅಧಿಕಾರ ಇಲ್ಲ. ನಿಮ್ಮ ಎಷ್ಟೊತ್ತಿದ್ರೆ ತಾಯಿ ತಂದೆ ಇದ್ದಂಗೆ ನೀವು ಐದಿರಿ, ನಿಮ್ಮನ್ನು ನಾವು ಕೇಳಾಕ ಅಧಿಕಾರ ಅದ. ನೀವು ಕುಡಿಸ್ಲಾಕ ನೀವು ಬದುಕಿಸ್ತೀರ, ಈ ಜನನಿಗೆಲ್ಲ ಅವಕಾಶ ನಾವು ಕೊಲ್ತೀರ. ನೀವು ಇದಕ್ಕೆ ಮಾತ್ರ ಎಲ್ಲರಿಗೆ ಹೇಳ್ತೀನಿ, ನೀವು ಇದಕ್ಕೆ ಸಹಕಾರ ಮಾಡಿದ್ರೆ ಪುಣ್ಯ ಸಾರ್ಥ ಬರ್ತೈತೆ. ಇಲ್ಲಿದ್ರೆ ನೀವು ಮಾಡಿದ್ದೀಗ ನಮ್ಗೆ ಸಾರ್ಥ ಇಲ್ಲ. ಆ ಬಾಯಿಗೆ ಹೋದ್ರೆ ಸತ್ಯ ಬಾಯಿದವರು ಒಂದು ಚೂರು ನೀರು ಕೊಡೋದಿಲ್ಲ. ಏನೋ ಒಂದು ಬೋರಿಗೆ ಹೋದ್ರೆ ಬೋರ್ದವರು ಕೊಡೋದಿಲ್ಲ. ಏನು ಒಂದು ಕೊಡ 2 ಕೊಡ ಅಂದ್ರೆ ಕೊಡ್ತಾರೆ. ಯಾರು ಕೊಡೋದಿಲ್ಲ. ಇಲ್ಲಿಗೆ 20-25 ದಿವಸ ಆಗ್ಲಕ್ಕ ಬಂತು. ನಮ್ಮೂರಾಗ ನೀರಿಲ್ಲ. ನನ್ನ ಬಟ್ಟೆ ಎಲ್ಲ ಒಳಗೇಡಾಗಿ ಅದು ಮೊದಲ ಕಾಲಕ್ಕೆ ನೊಣಂಬವು ಹೆಣ್ಮಕ್ಳು ತೆಳಗ ಏನಂಬವು ಬಿದ್ದು ಎಲ್ಲ ವಾಸನ ಎಲ್ಲಿ ಕುಂತರಿಗಿನ ಕುಡಿಸುವಲ್ರು. ನಮ್ಮ ಪರಿಸ್ಥಿತಿ ಏನು ನಿಮಗೆ ಅರ್ಥ ಆಗಿ ದಯವಿಟ್ಟು ಹೇಳ್ತೀನಪ್ಪ. ನೀವೊಂದು ತಾಯಿ ತಂದಿದವ್ರ ಕಾಶಿ ನಮ್ಮೂರಿಗೆ ದಯವಿಟ್ಟು ಹೇಳ್ತೀವಿ, ನಮಗೆ ನೀರು ಕೊಡ್ರಿ. ಅಣ್ಣ, ನಮ್ಮೂರಲ್ಲಿ ನೀರಿಲ್ಲ, ಏನಿಲ್ಲ. ಹೊಲಲ್ಲೇ ತಗೊಂಡು ಬರ್ತೀವಿ ನೀರು. ನಮ್ಮ ಪರಿಸ್ಥಿತಿಗೆ 12 ಗಂಟೆ ಆಗದು. ಇವಾಗ ಇಲ್ಲಿಂದ ತಂದೀವಿ ನೋಡಪ್ಪ. ನಮ್ಮೂರು ವೈಮಲ್ಲಾಪುರ ನೀರೇ ಇಲ್ಲ ಸರ್. 8 ದಿನ ಆಯ್ತು ಸರ್, ನೀರೇ ಇಲ್ಲ ಊರಲ್ಲಿ. ಯಾರಿಲ್ಲ, ನೀರಿಲ್ಲ, ಏನಿಲ್ಲ ಸರ್. ನಮ್ಮ 12 ಗಂಟೆ ಆಗತ್ತೆ. ಇವಾಗ ತಂದೀವಿ, ಕೇಳಿ ತರ್ತೀವಿ ಸರ್. ರಾಯಚೂರು ಜಿಲ್ಲಾ ಸರ್, ರಾಯಚೂರು ತಾಲೂಕು ರೀ. ವೈಮಲ್ಲಾಪುರ ಗ್ರಾಮ ಅಂತೇಳಿ ಜಮ್ಮಲ್ದಿನ್ನಿ ಪಂಚಾಯತ್ ಬರುತ್ತೆ. ಇಲ್ಲಿ ಏನಂದರೆ ನೀರಿನ ಸಮಸ್ಯೆ, ಇದು ಮೂಲಭೂತ ಸೌಕರ್ಯಗಳ ಸಮಸ್ಯೆ. ಇಲ್ಲಿ ಎಲೆಕ್ಷನ್ ಬಂದರೆ ಮಾತ್ರ ಓಟು ನಮಗೆ ಬೇಕು ಅಂತ ಹೇಳ್ತಾ ಇದೆ. ಆದರೆ ನೀರು ಬಗ್ಗೆ 8 ದಿನ ಆಯಿತು, ಒಬ್ಬರು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಯಾರು ಒಬ್ರಿಗೆ ಹೇಳಿದ್ರೆ ಅಲ್ಲಿ ಹೋಗಿ PDO ಹೇಳಿದ್ರೆ ಅವ್ರಿಗೆ ಕೇಳ್ಕೊತ ಇಲ್ಲ. ಇಲ್ಲಿ ಮೆಂಬರ್ಗಳಿಗೆ ಕೇಳಿದ್ರಿಗೂ ನಮ್ಮದು ಮುಯ್ತಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಒಬ್ರಿಗೂ ಬಂದು ಇಲ್ಲಿ ಎಲೆಕ್ಷನ್ ಬಂದ್ರೆ ಮಾತ್ರ ಎಲ್ಲರೂ ನನಗೆ ಓಟ ಹಾಕಿ ನಿನಗೆ ಓಟ ಹಾಕಿ ಬರ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಒಬ್ಬರು ಬಂದು ಕಸಿ ನೀರು ಬೇಕು ಅನ್ನೋದು ಯಾರು ಒಬ್ರಿಗೂ ಬರಲಿಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ, ಬರ್ತಾರೆ, ಎಲೆಕ್ಷನ್ ಓಟ್ ಬೇಕು ಅಷ್ಟೇ ಕೇಳ್ತಾರೆ. ಇಲ್ಲಿ ವಾಟರ್ ಮ್ಯಾನ್ ಇಲ್ಲ, ಯಾರೂ ಇಲ್ಲ. ಕೇರ್ ಅನ್ನೋದು ಏನೂ ಇಲ್ಲ. ನೀರೇ ಬೇಕು ನಮ್ಗೆ. ನೀರು ಎಷ್ಟು ದಿನ ಆಯಿತು ನೀರು ಅಂತೇಳಿ ಅಲ್ಲಿ ಎಲ್ಲಿ ಹೋದ್ರಲ್ಲಿ ಬಾವಿ, ಅಲ್ಲಿ ಕೆರೆಗಿರಿ ಅಲ್ಲಿ ಹೋಗಿ ತುಂಬ್ಕೊಂಡು ಬಂದು ಕುಡಿತಾ ಇದ್ದಾರೆ. ಇಲ್ಲಿ ಹೆಣ್ಮಕ್ಳುನ ನೀರಿಲ್ಲ ಅಂತೇಳಿ ಎಲ್ಲೇ ಹೋದ್ರೂ ಬಟ್ಟೆ ಹೋಗಕ್ಕಿಲ್ಲ, ನೀರು ಕುಡಿಯೋಕ್ಕೂ ಇಲ್ಲ. ಇವೇ ಇಲ್ಲ ಅಂದರೆ ಯಾರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂದ್ರೆ ತಮ್ಮಲ್ಲಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.